ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಇಸ್ ಬ್ಲೆಸ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 7:30 ಆಗಿದೆ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. ಯಾಕಪ್ಪ ಇವತ್ತು ಲೇಟ್ ಅಂದರೆ ಸಿಕ್ಕಾಪಟ್ಟೆ ಚಳಿ ಕಣ್ರಿ. ಬೇಗ ಬಂದರೂ ಕೂಡ ಕಾಯಿಗಳನ್ನ ಮುಟ್ಟೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ತಡವಾಗಿ ಬಂದೆ. ಸೂರ್ಯ ಕೂಡ ಇನ್ನು ಇವಾಗ ಹುಡ್ತಾ ಇದ್ದಾನೆ. ಸೂರ್ಯ ಭಗವಾನ್ ಬೇಗ ಬಾರಪ್ಪ. ಬಿಸಿನಲ್ಲಿ ಹೇಗೆ ಬೇಕಾದರೂ ಕಾಯಿ ಬಿಡಿಸ್ಬೋದು, ಆದರೆ ಈ ಚಳಿನಲ್ಲಿ ಕಾಯಿ ಬಿಡಿಸೋದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ. ಹಾಗಾಗಿ ಸೂರ್ಯ ಭಗವನ್ನ ಬೇಗ ಬರಪ್ಪ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡಿ ದಬ್ಬಾಕ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲ್ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರ ಕೊನೆವರೆಗೂ ನೋಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದು ಫಸ್ಟ್ ಟೈಮು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ಇನ್ವರ್ಷನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಓಕೆ, ಹೀಗೆ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಆಲ್ರೆಡಿ ತೊಂಡೆಕಾಯಿ ಕೀಳೋಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಬನ್ನಿ, ಹೇಗಿರುತ್ತೆ ಸಂಜೆವರೆಗೂ ನೋಡೋಣ ಇವತ್ತಿನ ಒಂದು ರೋಟೀನ್. ಈಗ ಸಮಯ ಬಂದು 9:15 ಆಯಿತು ಕಣ್ರಿ. ಅಂತೂ ಇಂತೂ ಚೆನ್ನಾಗಿ ಬಿಸಿಲು ಬಂದೈತೆ, ಚಳಿ ಎಲ್ಲ ಬಿಟ್ಟು ಆಯಿತು. ಹಾಗಾಗಿ ಟೋಪಿ ಜರ್ಕಿನ್ ಎಲ್ಲ ಕಿತ್ತಾಕ್ಬಿಟ್ಟು ಕಾಯಿ ಬಿಡಿಸ್ತಾ ಇದ್ದೀವಿ. ಇವಾಗ ಟೀ ಕುಡಿತಾ ಇದ್ದೀನಿ. ಇನ್ನು ಇಷ್ಟೇ ಇರೋದು, 4 ಸಾಲಿದೆ. ಈ ಸಾಲು ಓದ್ತೀವಿ, ಇನ್ನು ಸಾಯಂಕಾಲ ಕತ್ಕಿತ್ತು ಮತ್ತು ನಾಳೆ ಬೆಳಗ್ಗೆ ಅದು ಕೂಡ ಬಿಡಿಸ್ಬೇಕಾಗುತ್ತೆ. ಓಕೆ, ನೋಡೋಣ ಎಷ್ಟಾಗುತ್ತೋ ಅಷ್ಟು ಬಿಡಿಸೋದು, ಕಳಿಸೋದು. ಸಮಯ ಬಂದು 11:30 ಆಗಿದೆ. ಇಷ್ಟೊತ್ತು ಗಂಟೆ ಕಾಯಿ ಕಿತ್ಕೊಂಡಿದ್ರಿ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಏನಪ್ಪ ಅಂದರೆ, ನೋಡ್ತಾ ಇದ್ದೀರಾ, ನಿಮಗೆ ಗೊತ್ತಾಗಿರುತ್ತೆ. ಒಂದೇ ಒಂದು ಪೂರಿ, ಒಂದೇ ಒಂದು ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು. ಏನಂದರೆ ನಿನ್ನೆ ರಾತ್ರಿ ಪೂರಿನೂ ಚಪಾತಿ ಮಾಡಿದರು, ಅದು ಮಿಗಿಲಿದೆ. ಹಾಗಾಗಿ ಬೆಳಿಗ್ಗೆ ಟೊಮೊಟೊ ಗೊಜ್ಜು ಮಾಡಿಕೊಂಡು ಎತ್ಕೊಬಂದವ್ರಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಕಾಯೆಲ್ಲ ಬಿಡಿಸಿದ್ದಾಯಿತು. ಈಗ ಮೂಟೆಗಳಿಗೆಲ್ಲ ತುಂಬಿದ್ದೀವಿ. ಇನ್ನು ಈ ಮೂಟೆಗಳನ್ನ ಎತ್ಕೊಂಡು ಗಾಡಿಗೆ ಸೆಂಟಿಂಗ್ ಕೊಟ್ಬಿಟ್ಟು ಬರಬೇಕು. ಗಾಡಿ ಬೇರೆ ಬರೋದಿಲ್ಲ ಇವತ್ತು, ಹಾಗಾಗಿ ಇವಾಗ ಸೆಂಟಿಂಗ್ ಕೊಡಲೇಬೇಕಾಗುತ್ತೆ. ಇವಾಗ ಮೂಟೆ ಹೊಲಿತಾ ಇದ್ದೀನಿ ಕಣ್ರಿ.
ಓಕೆ ಫ್ರೆಂಡ್ಸ್, ಮೂಟೆ ಎಲ್ಲ ಹೊಳ್ದಾಕ್ಬಿಟ್ಟು ನೆಕ್ಸ್ಟು ಇವಾಗ ಹೊಸಕೋಟೆ ಕಡೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಔಷಧಿ ತಗೊಬರ್ಬೇಕು ನಾಳೆ. ಮಾತಾಡೋ ಟೈಮಲ್ಲೇ ಈ ಕೆಮ್ಮು ಬರ್ತದೆ. ಕೆಮ್ಮು ಅಂದರೆ ಈ ಕೋಳಿ ಫಾರಮ್ಮು ಏಳು ವಾಸನೆ ಹೊಡಿತದೆ ಅದಕ್ಕೆ. ಓಕೆ, ಇವಾಗ ಔಷಧಿಗಳು ತಗೊಬರೋಕ್ಕೆ ನಾನು ಹೊಸಕೋಟೆ ಸೈಡ್ ಹೋಗ್ತಾ ಇದ್ದೀನಿ. ಹೊಸಕೋಟೆಗೆ ಇವಾಗ ಆಲ್ರೆಡಿ ಬೆಣ್ಗೆನಹಳ್ಳಿ ಬಿಟ್ಟು ಬೆಣ್ಗೆನಹಳ್ಳಿ ಕ್ರಾಸ್ ಬಂದೇ ಬಿಟ್ಟೆ. ನೋಡಿ ಅಲ್ಲಿ 4 ರೋಡ್ ಕಾಣಿಸ್ತಿದೆಯಲ್ಲ ನಿಮಗೆ, ಇದೆ ಬಂದು ಬೆಣ್ಗೆನಹಳ್ಳಿ ಕ್ರಾಸ್ ಅಂತ ನಾವು ಕರಿತೀವಿ. ಆಲ್ಮೋಸ್ಟ್ ಎಲ್ಲ ಕರೆಯೋದು ಹಂಗೆ, ನಾನೇನು ಹೊಸ್ದಾಗ ಏನು ಕರೆಯೋಲ್ಲ. ಸ್ಟ್ರೈಟ್ ಹೋದರೆ ಹೊಸಕೋಟೆ ಹೋಗುತ್ತೆ, ರೈಟ್ ಹೋದರೆ ಸೂಲಿಬೆಲೆ ಹೋಗುತ್ತೆ, ಲೆಫ್ಟ್ ಹೋದರೆ ನಂದಗುಡಿ ಹೋಗುತ್ತೆ. ಯಾಕಪ್ಪ ವೆಂಕಟೇಶ ಮಾತಾಡೋದು ನಿಲ್ಲಿಸ್ಬಿಟ್ಟೆ ಅಂತ ನೀವು ಯಾರಾದರೂ ಅಂದ್ಕೊಂಡ್ರೆ, ಆಲ್ಮೋಸ್ಟ್ ಅಲ್ಲಿ ರೋಡಾಗ ತುಂಬ ಜನ ಇದ್ದರು ಸರ್ಕಲ್ಲಾಗ, ಹಾಗಾಗಿ ಮಾತಾಡೋದು ಬೇಡ ಅಂತ ಸ್ಟಾಪ್ ಮಾಡಿದ್ದೆ, ಅಷ್ಟೇನೇನು ಇಲ್ಲ. ಇವಾಗ ನೆಕ್ಸ್ಟ್ ನಮಗೆ ಸಿಗೋ ಊರು ಬಂದು ತಮಸ್ನಹಳ್ಳಿ, ಅದಾದಮೇಲೆ ನಗರನಹಳ್ಳಿ, ಅದಾದಮೇಲೆ ಹೊಸಕೋಟೆ. ಇನ್ನು ಕೆಲವೊಂದು ಹಳ್ಳಿಗೆ ಸಿಗ್ತೈತೆ, ಅಷ್ಟು ಊರ ಹೆಸರುಗಳು ಜ್ಞಾನ ಇಲ್ಲ. ಇನ್ನು ಕೋಗಲು ಸಿಗ್ತದೆ, ಇನ್ನು ಯಾವುದ್ಯಾವುದೋ ಸಿಗ್ತದೆ, ಅಷ್ಟು ಮೈಂಡಲ್ಲಿ ಇಟ್ಕೊಳಕ್ಕೆ ಹೋಗಲ್ಲ. ಮೈಂಡಲ್ಲಿ ಇಟ್ಕೊಳೋದಂದರೆ ಕೆಲವೊಂದು ಊರುಗಳು ಮಾತ್ರ. ಯಾವುದೋ ಲಾರಿ ನಿಂತು ಏನಾದ್ರು ಪೋಲ್ಸ್ ಮಾಡ್ತಾರೆ, ಹಾಗಾಗಿ ಲಾರಿ ನಿಂತದೆ. ನೆಕ್ಸ್ಟ್ ಬಂದು ತಮಸ್ನಹಳ್ಳಿ. ಇಲ್ಲಿ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಎಷ್ಟು ಜನ ಈ ಕಡೆ ಇದ್ದೀರಾ ಅಂತ ಗೊತ್ತಾಗುತ್ತೆ ನಮಗೂ ಕೂಡ. ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೋ ಇಲ್ವೋ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಓಕೆ, ಈಗ ಬಂದು ಹೊಸದಾಯಿತು ಔಷಧಿ ಅಂಗಡಿಗೆ. ಪರವಾಗಿಲ್ಲ, ಇವತ್ತು ಸುಮಾರಾಗಿದ್ದಾರೆ ಜನ, ಆದರೆ ಎಲ್ಲ ದೊಡ್ಡ ಪಾರ್ಟಿಗಳೇ. ನೋಡಿ ಇಲ್ಲಿ ಬಂದರು ನಮ್ಮ ರೈತರು, ಪಾಪ ಆ ಗೇಟ್ ಒಳಗೆ ನೀರ್ಬಿಡು, ಈ ಗೇಟ್ ಒಳಗೆ ಬಿಡು ಅಂತ ಒಬ್ಬರು ಹೇಳ್ತಾ ಇದ್ದಾರೆ ನೋಡಿ. ಇವತ್ತು ಅಂಗಡಿ ಓನರ್ ಬೇರೆ ಬಂದಿದ್ದಾರೆ. ಏನಂದರೆ ಇವರು ಒಂದು ಟೈಮ್ ಇರಲ್ಲ, ಇವತ್ತು ಇದ್ದಾರೆ, ಇವ್ರು ಬಂದಿದ್ದಾರೆ. ಈಗ ಸಮಯ ಬಂದು 5:15 ಆಗಿದೆ. 5 ಗಂಟೆಗೆಲ್ಲ ವಾಪಸ್ ಬಂದೆ. ಏನಂದರೆ ಹೊಸಕೋಟೆಯಿಂದ ಔಷಧಿಗಳು ತಗೊಂಡು ಇನ್ನು ಸ್ವಲ್ಪ ಕಾಯಿ ಬಿಡಿಸೋದಿದೆ, ಇದನ್ನು ಬಿಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಬಿಡಿಸ್ಕೊತಾ ಇದ್ದೀವಿ ಕಣ್ರಿ. ಆಗಲೇ ತೊಂಡೆಕಾಯಿನ ಇನ್ನೊಂದು ಸ್ವಲ್ಪ ಇದೆ, ಇಷ್ಟಿದೆ, ಇಷ್ಟನ್ನು ಬಿಡಿಸ್ಕೊಂಡು ಇನ್ನು ಬೆಳಗ್ಗೆ ಇನ್ನೊಂದು ಸ್ವಲ್ಪ ಇರುತ್ತೆ. ಇದನ್ನು ಬಿಡಿಸ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ಕಳಿಸ್ಕೊಡೋಣ ಮಾರ್ಕೆಟ್ಗೆ ತೊಂಡೆಕಾಯಿನ. ಏನಂದರೆ ಔಷಧಿನ ಸ್ಪ್ರೇ ಮಾಡೋದು ನಾಳೆ, ಆದರೆ ನಾಳೆನೇ ಹೋಗಿ ತೊಗೊಂಡು ಬಂದು ಸ್ಪ್ರೇ ಮಾಡೋಕ್ಕಾಗೋದಿಲ್ಲ. ಯಾಕಂತೇಳಿದ್ರೆ ನಾವು ನಾಳೆ ಔಷಧಿನ ಸ್ಪ್ರೇ ಮಾಡಬೇಕಂದ್ರೆ ಇವತ್ತೇ ಹೋಗಿ ನಾವು ತೊಗೊಂಡು ಬಂದರೆ ಸರಿ ಹೋಗುತ್ತೆ. ಯಾಕಂತೇಳಿದ್ರೆ ಅಲ್ಲಿ ಅಷ್ಟು ಜನ ಇರ್ತಾರೆ, ಸಿಕ್ಕಾಪಟ್ಟೆ ಜನ ಇರ್ತಾರೆ. ಅದರಲ್ಲೂ ಏನಂತೇಳಿದ್ರೆ ದೊಡ್ಡ ಪಾರ್ಟಿಗಳನ್ನ ಸಿಕ್ಬಿಟ್ಟಿದ್ದಾರೆ ಅಂತೇಳಿದ್ರೆ ಮುಗ್ದೇ ಹೋಯ್ತು, ಅವ್ರದ್ದೇ ಅರ್ಧ ಗಂಟೆ ಆಗೋಗುತ್ತೆ ಒಬ್ರೊಬ್ರದ್ದು. ಇವತ್ತು ಆ ಥರದ್ದೇ ಒಂದು 4 ಜನ ಸಿಗಾಕೊಂಡಿದ್ರು. ಏನಂದರೆ ದೊಡ್ಡ ಪಾರ್ಟಿಗಳು ಅವರೆಲ್ಲ ಏನಂದರೆ ಕ್ಯಾರೆಟ್ ಬೀಜ ಈ ಥರ ತೊಗೊಂಡೋಗಕ್ಕೆ ಬರ್ತಾರೆ. ಒಂದು ಸರಿ ಕ್ಯಾರೆಟ್ ಬೀಜ ತೊಗೊಂಡೋಗಿದ್ದಾರೆ ಅಂತೇಳಿದ್ರೆ ಲಾಸ್ಟ್ ಗಂಟೆ ಹಾಕಬೇಕು ಔಷಧಿಗಳು, ಅಷ್ಟೂ ಒಂದೇ ಸರಿ ತೊಗೊಂಡು ಹೊಲ್ಟ್ಬಿಡ್ತಾರೆ ಅವರು, ಮತ್ತು ಈ ಕಡೆ ಬರೋದಿಲ್ಲ. ನಮಗೇನೋ ಹತ್ರ ಹಿಂಗೆ ಬರ್ತೀವಿ. ನಮ್ಗೆ ಹೋಗೋಕೆ ಒಂದು 20 ಕಿಲೋಮೀಟ್ರ್, ಬರೋಕೆ ಒಂದು 20 ಕಿಲೋಮೀಟ್ರ್, ಟೋಟಲಾಗಿ ಒಂದು 40 ಕಿಲೋಮೀಟ್ರ್ ಅಷ್ಟೇ. ಹಾಗಾಗಿ ವಾರಕ್ಕೊಂದ್ಸರಿ ಬರ್ತಾಯಿರ್ತೀವಿ. ಹೋಗೋದು ಒಂದು 100 ರೂಪಾಯಿ ಪೆಟ್ರೋಲು. ಆದರೆ ಕೆಲವೊಬ್ಬರು ಬಂದು ಆಂಧ್ರದಿಂದ ಬರ್ತಾರೆ, ಹೊಸೂರಿಂದ ಬರ್ತಾರೆ. ಮೊನ್ನೆ ಯಾರೋ ಒಬ್ಬರು ಸಿಕ್ಕಿದ್ರು, ಮಂಡ್ಯದಿಂದ ಬಂದಿದ್ದಾರಂತೆ ಆಲ್ಮೋಸ್ಟು. ನಾನು ಕೇಳಿದೆ, ಅಣ್ಣ ನಿಮ್ಮ ಕಡೆ ಏನು ಔಷಧಿ ಅಂಗಡಿಗಳಿಲ್ಲ ಅಂತ. ನಮ್ಮ ಕಡೆನಪ್ಪ ಬೇಕಾದಷ್ಟಿದೆ, ಆದರೆ ಇಲ್ಲಷ್ಟು ಒರಿಜಿನಲ್ಲು ಬೇರೆ ಕಡೆ ಎಲ್ಲೂ ಸಿಗೋದಿಲ್ಲ ಅಂತ ಹೇಳ್ತಾರೆ. ಓಕೆ, ಆ ಥರ ವಿಪರೀತ ಜನ, ಆ ಥರ ದೊಡ್ಡ ಪಾರ್ಟಿಗೆ ಸಿಕ್ಕಾಕೊಂಬಿಟ್ರೆ ಒಬ್ರೊಬ್ರದ್ದು ಅರ್ಧ ಗಂಟೆ ಆಗುತ್ತೆ. ಓಕೆ, ಏನು ಮಾಡೋಕ್ಕಾಗೋದಿಲ್ಲ. ಇವಾಗ ಸದ್ಯಕ್ಕೆ ಬಂದು ತೊಂಡೆಕಾಯಿನ ಬಿಡಿಸ್ತಾ ಇದ್ದೀವಿ. ಹಾಗೆ ನೀವು ಕೇಳ್ಬೋದು, ನಿಮ್ಮೂರಲ್ಲಿ ಔಷಧಿ ಅಂಗಡಿ ಇಲ್ಲ ಗುರು, ಸುಮ್ಗೆ ಏನಕ್ಕೆ 20 ಕಿಲೋಮೀಟ್ರು ದೂರ ಹೋಗ್ತೀಯ ಅಂತ. ನಮ್ಮೂರಲ್ಲೇ ಔಷಧಿ ಅಂಗಡಿಗಳು ಬೇಕಾದಷ್ಟಿದ್ದಾವೆ, ಆದರೆ ಮನುಷ್ಯ ಸಾಯ್ಬೇಕಂದ್ರೂ ಕೂಡ ತಗೊಂಡು ಕುಡಿದ್ರೆ ಔಷಧಿನ, ನಮ್ಮೂರಲ್ಲಿರೋ ಔಷಧಿ ತಗೊಂಡು ಕುಡಿದ್ರೆ ಅವ್ನಿಗೆ ಅಮ್ಮಮ್ಮ ಅಂದರೆ ಒಂದು ವಾಂತಿನೋ ಬೇದಿನೋ ಆಗ್ಬೋದು. ಅದಕ್ಕೆ ಮೇಲೆ ಇನ್ನೇನು ಸಾಯೋದಂತೂ ಇಲ್ಲ. ಅಷ್ಟು ಒರಿಜಿನಲ್ ಔಷಧಿಗಳು ನಮ್ಮ ಕಡೆಯೂ ಸಿಗುತ್ತೆ. ಅದಕ್ಕೆ ನಾವು ಹೊಸಕೋಟೆ ಗಂಟ ಹೋಗ್ತೀವಿ ಕಣ್ರಿ. ನಾನು ಒಬ್ಬನೇ ಅಲ್ಲ, ನಮ್ಮೂರಲ್ಲಿರೋ ಒಂದು 95% ಎಲ್ಲ ಅಲ್ಲೇ ಹೋಗ್ತಾರೆ. ಇನ್ನೊಂದು 5% ಎಲ್ಲ ಇಲ್ಲಿ ಲೋಕಲ್ ತಗೊತಾರೆ ಜನಗಳು. ನಾವು ಕ್ಯೂ ಚಿಂತೆ ಇಲ್ಲ, ದೂರ ಆದರೂ ಚಿಂತೆ ಇಲ್ಲ, ಅಲ್ಲಿ ಹೋಗೊಂದು 2 ಅವರ್ ಟೈಮ್ ಪಾಸ್ ಆದರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಕಾದಿದ್ದು ತೊಗೊಂಡು ಬರ್ತೀವಿ ಔಷಧಿಗಳನ್ನ.